ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೊದಲ ಆರೋಪಿಯನ್ನ ಬಂಧಿಸಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು. ಚಿಕ್ಕಮಗಳೂರಿನ ಕಳಸಾ ಮೂಲದ ಮಾಜ್ಮಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಈತನನ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈತ ಮೂಲತಃ ಕಾಫಿ ನಾಡ್ನವನು. ಬೆಂಗಳೂರಿನ ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುಜಾಮಿಲ್, ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಎನ್ಐಎ ಅಧಿಕಾರಿಗಳು. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮೊದಲ ಆರೋಪಿಯ ಬಂಧನ ಆಗಿರುವಂಥದ್ದು. ಈತ ಈ ಬಾಂಬನ್ನು ತಯಾರಿಸಲಿಕ್ಕೆ ಕಚ್ಚಾ ವಸ್ತುವನ್ನು ಪೂರೈಕೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಮುಜಾಮಿಲ್ ಶರೀಫ್ ಹಿನ್ನೆಲೆ ಏನು? ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಈತನ ಕೈವಾಡ ಇರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಶಿವಮೊಗ್ಗದ ನಂತರ ಈಗ ಚಿಕ್ಕಮಗಳೂರಿಗೂ ಕೂಡ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ತಳುಕಾಕೊಳ್ತಾ ಇದೆ. ಈಗ ಅರೆಸ್ಟ್ ಮಾಡಿರುವಂತಹ ವ್ಯಕ್ತಿಯ ಹಿನ್ನೆಲೆ ಏನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಪ್ರೇಮ್ ಅಂತಂದ್ರೆ ಏನು ರಾಮೇಶ್ವರಂ ಕೆಫೆನಲ್ಲಿ ಏನ್ ಬಾಂಬ್ ಬ್ಲಾಸ್ಟ್ ಆಯ್ತು, ಆ ಬ್ಲಾಸ್ಟ್ ಸಂಬಂಧಪಟ್ಟಂಗೆ ಈಗಾಗಲೇ ಎನ್ಐ ಅಧಿಕಾರಿಗಳು ಚಿಕ್ಕಮಗಳೂರು ಮೂಲದ ಶರೀಫ್ ಮುಜಾವರ್ ಅಂದ್ರೆ ಆ ಮುಜಾಮಿಲ್ ಶರೀಫ್ ಅನ್ನೋರ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಆತ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಅವರ ಹುಟ್ಟೂರಾಗಿರುವಂತದ್ದು. ಅಂದ್ರೆ ತಂದೆ ಕಾಫಿ ಬಿಸ್ನೆಸ್ ಮಾಡ್ತಾ ಇದ್ರು. ಅಂದ್ರೆ ಒಬ್ಬರಿಂದ ಕಾಫಿಯನ್ನ ಕೊಂಡ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡುವಂತ ಬಿಸ್ನೆಸ್ ಮಾಡ್ತಿದ್ರು. ಆದ್ರೆ ಅವರ ತಂದೆ ಈಗ ಸಾವನ್ನಪ್ಪಿರುವಂತದ್ದು. ಕಳೆದ 10 ವರ್ಷಗಳ ಹಿಂದೆನೆ ಕಳಸಾ ತಾಲೂಕಿನ ಚಿಕ್ಕಮಗಳೂರು ನಗರದ ಅಯ್ಯಪ್ಪ ನಗರದಲ್ಲಿ ವಾಸವಾಗಿರುವಂತದ್ದು. ಅಂತದೀಗ ಕಳೆದ 1 ವರ್ಷದಿಂದ ಈಗೇನ್ ಆತ ಅರೆಸ್ಟ್ ಆಗಿದ್ದಾನೆ, ಈ 1 ವರ್ಷದಿಂದನೂ ಕೂಡ ಈಗ ಚಿಕ್ಕಮಗಳೂರು ನಗರದ ಅಯ್ಯಪ್ಪ ನಗರದಲ್ಲಿ ವಾಸವಾಗಿರುವಂತದ್ದು. ಅಂದ್ರೆ ಕಳೆದ 16 ವರ್ಷಗಳ ಹಿಂದೆನೆ ಆತ ಬೆಂಗಳೂರಿನ ಏನು ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಈಗ ಅವರ ಸಹೋದರಿ ಕೂಡ ಮಾಹಿತಿ ನೀಡಿರುವಂತದ್ದು. ಬೆಂಗಳೂರು ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಿದ್ದಂತನು ಕಳೆದ 16 ವರ್ಷಗಳಿಂದನೂ ಕೂಡ ತನ್ನ ತಾಯಿಯನ್ನು ನೋಡ್ಕೊಂತಿದ್ದ. ಅಂದ್ರೆ ಆಗಾಗ ಮನೆಗೆ ಬರ್ತಾ ಇರುವಂತದ್ದು, ಮತ್ತೆ ತಾಯಿಗೆ ಹಣವನ್ನು ಸಹ ಕಳಿಸ್ತಾ ಇದ್ದ. ಆದ್ರೆ ಈಗ ಏನ್ ಬೆಂಗಳೂರಿನ ಏನ್ ಬ್ಲಾಸ್ಟ್ ಕಾಫಿ ಕೆಫೆನಲ್ಲಿ ಬ್ಲಾಸ್ಟ್ ಆಗಿರುವಂತಹ ಸಂಬಂಧ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಚಿಕ್ಕಮಗಳೂರು ಆತನ ಮನೆಗೆ ಅಂತ ಏನ್ ಚಿಕ್ಕಮಗಳೂರು ನಗರದ ಅಯ್ಯಪ್ಪ ನಗರದಲ್ಲಿ ಆತನ ಮನೆ ಇದೆ, ಆ ಮನೆಗೆ ಅಂದ್ರೆ ಬಾಡಿಗೆ ಮನೆ ಆಗಿರುವಂತದ್ದು, ಆ ಮನೆಗೆ ಬಂದು ಈಗಾಗಲೇ ಅಧಿಕಾರಿಗಳು ಅವರ ತಾಯಿಯನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು. ಮತ್ತೆ ಆ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತೆ ಮೊಬೈಲು, ಆತನ ಪಾಸ್ಬುಕ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಅದನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಆತ ಏನ್ ಬಾಂಬ್ ಬ್ಲಾಸ್ಟಿಗೆ ಬೇಕಾದಂತ ಒಂದು ಕಚ್ಚಾ ವಸ್ತುಗಳನ್ನ ಆತನಿಗೆ ಪೂರೈಕೆ ಮಾಡಿದ್ದ ಅನ್ನೋ ಈಗ ಪೂರೈಕೆ ಮಾಡಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಆದ್ರೆ ಅವರ ಮನೆಯವರು ಮತ್ತೆ ಅವರ ಕುಟುಂಬಸ್ಥರು ಕೂಡ ಈಗ ಹೇಳ್ತಿರುವಂತಂದ್ರೆ ಇಲ್ಲ, ಕಳೆದ 16 ವರ್ಷಗಳಿಂದಲೂ ಕೂಡ ಆತ ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಿದ್ದ. ಆತ ಮನೆಗೆ ಬಂದಾಗ್ಲೂ ಕೂಡ ಆತ ಈ ರೀತಿಯಾದಂತ ಯಾವುದೇ ರೀತಿಯಾದ ಫೋನ್ ಸಂಭಾಷಣೆ ಆಗ್ಬೋದು ಮತ್ತೆ ಯಾವ್ದು ಕೂಡ ಆತನ ಇರ್ಲಿಲ್ಲ. ಆದ್ರೆ ಈಗ ಆತನ ಅರೆಸ್ಟ್ ಮಾಡಿರುವಂತದ್ದು ನಮಗೂ ಕೂಡ ಕುತೂಹಲ ಮೂಡಿಸಿದೆ ಅಂತ ಅವರ ಸಹೋದರಿ ಮಾಹಿತಿ ನೀಡಿರುವಂತದ್ದು. ಆದ್ರೆ ಅವರ ಏನ್ ಈಗ ಶರೀಫ್ ಇದ್ದಾನೆ, ಆತನ ಪತ್ನಿ ಈಗ ತುಂಬು ಗರ್ಭಿಣಿ ಆಗಿರುವಂತದ್ದು, ಮಂಗಳೂರಿನಲ್ಲಿ ತಾಯಿ ಮನೆಯಲ್ಲಿ ವಾಸ ಇದ್ದಾರೆ. ಆದ್ರೆ ಕಳೆದ 6 ತಿಂಗಳ ಹಿಂದಷ್ಟೇ ಕಳೆದ 6 ತಿಂಗಳವರೆಗೂ ಕೂಡ ಆತ ಚಿಕ್ಕಮಗಳೂರಿನಲ್ಲಿ ಇದ್ದಂತದ್ದು ಶರೀಫ್. ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.